ಹಲವು ಬಾರಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದ್ದೆ. ಆದರೆ ಅವರು ಯಾಕೋ ನನ್ನ ಸವಾಲನ್ನು ಸ್ವೀಕಾರ ಮಾಡೇ ಇಲ್ಲ. ಚುನಾವಣೆಗೆ ಸ್ಪರ್ಧಿಸಲು ವಯಸ್ಸು ಮುಖ್ಯವಲ್ಲ, ಕೆಲಸ ಮಾಡುವಂತಹ ಇಚ್ಛಾಶಕ್ತಿ ಬೇಕು. ಎಷ್ಟೇ ವಯಸ್ಸಿದ್ರೂ ಕೂಡ ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ ಅದು ವ್ಯರ್ಥ ಆಗುತ್ತದೆ. ಹೀಗಾಗಿ ಖೂಬಾ ಅವರಿಗೆ 10 ವರ್ಷ ಅವಕಾಶವನ್ನು ನೀಡಿದರೆ ನನಗೆ ಒಂದು ಅವಕಾಶವನ್ನು ಕೊಡಿ ಎಂದು ಕಾಂಗ್ರೆಸ್ ಪಕ್ಷದ ಬೀದರ್ ಲೋಕಸಭಾ ಅಭ್ಯರ್ಥಿ ಸಾಗರ್ ಖಂಡ್ರೆ ಜನತೆಗೆ ಮನವಿ ಮಾಡಿಕೊಂಡರು. ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಬಳಿಕ ಗಣೇಶ್ ಮೈದಾನದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಜಿಲ್ಲೆಗೆ IT ಕಂಪನಿ ತಂದು ಉದ್ಯೋಗವನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಸೋಲಾರ್ ಪಾರ್ಕನ್ನು ಸ್ಥಾಪಿಸಿ ವಿದ್ಯುತ್ತನ್ನು ಕಡಿಮೆ ದರದಲ್ಲಿ ನೀಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ಸಾಗರ್ ಖಂಡ್ರೆ ತಮ್ಮ ಅಬ್ಬರದ ಭಾಷಣದಲ್ಲಿ ತಿಳಿಸಿದರು. ಜನತೆಗೆ ಇರುವ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸದ್ಯ ಈಗಿರುವ 349 ರೂಪಾಯಿ ಬದಲಿಗೆ 400 ರೂಪಾಯಿ ಪ್ರತಿ ವ್ಯಕ್ತಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಂದು ಸಾಗರ್ ಖಂಡ್ರೆ ಹೇಳಿದರು. ಈ ಬಾರಿ ನಿಮ್ಮ ಆಶೀರ್ವಾದ ಇರಲಿ ಎಂದು ಹೇಳಿದರು. ಬೇರೆಯವರ ಹೆಸರಿನಲ್ಲಿ 2 ಬಾರಿ ಗೆದ್ದ ಭಗವಂತ ಖೂಬಾ ಅವರು 3ನೇ ಬಾರಿಯೂ ಗೆದ್ದು ಕೆಲಸ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಎಂದುಕೊಂಡಿದ್ದಾರೆ. ಈ ಬಾರಿ ಎಲ್ಲ ಪಂಚಾಯತ್ಗಳಲ್ಲಿ ಬದಲಾವಣೆಯಾಗಲಿ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿ ಬೀದರ್ ಜಿಲ್ಲೆ ಅವರನ್ನು ತಿರಸ್ಕರಿಸುವಂಥ ಸಮಯ ಸಮೀಪ ಬಂದಿದೆ. ಹೀಗಾಗಿ ಅವರನ್ನು ತಿರಸ್ಕರಿಸಿ ನನಗೆ ಬೆಂಬಲಿಸಬೇಕೆಂದು ಹೇಳಿದರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಸೋಲಿನ ಭೀತಿಯಿಂದ ಭಗವಂತ ಖೂಬಾ ಅವರು ನನ್ನ ಮೇಲೆ ವೈಯಕ್ತಿಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯ ಜನರು ಅವರಿಗೆ ತಿರಸ್ಕಾರ ಮಾಡಿದ್ದಾರೆ, ಸ್ವಪಕ್ಷದವರೇ ತಿರಸ್ಕಾರ ಕೂಡ ಮಾಡಿದ್ದಾರೆ. ಇದು ಅವರ ಕೊನೆಯ ಚುನಾವಣೆ. ಮತ್ತೆ ಬಿಜೆಪಿಯವರೇ ಅವರಿಗೆ ಟಿಕೆಟ್ ನೀಡುವುದಿಲ್ಲ. ಬಾಯ್ ಬಾಯ್ ಖೂಬಾ ಎಂದು ಎಲ್ಲರೂ ಸಂಕಲ್ಪ ಮಾಡಿ ಎಂದು ತಿಳಿಸಿದರು. ವಿಮಾನಯಾನ ಇಲ್ಲ, FM ರೇಡಿಯೋ ಇಲ್ಲ, ಸಾಧನೆ ಶೂನ್ಯವಾಗಿದೆ. ಕೊರೋನಾ ಸಂದರ್ಭದಲ್ಲಿ ಖೂಬಾ ಅವರು ಮೌನವ್ರತ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಅವರಿಗೆ ಮೌನವಾಗಿ ಮನೆಯಲ್ಲಿ ಕೂಡಿಸಿ ಎಂದು ಹೇಳಿದರು. ರೈತರ ಸಾಲ ಮನ್ನಾ, ವರ್ಷಕ್ಕೆ ಮಹಿಳೆಗೆ 1 ಲಕ್ಷ ರೂಪಾಯಿ, ಯುವಕರಿಗೆ ಉದ್ಯೋಗ, ಜಾತಿ ಗಣತಿ ಮುಖಾಂತರ ಸರ್ವರಿಗೂ ಸಮಬಾಳು ಯೋಜನೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಅತ್ಯಂತ ಕಿರಿಯ ವಯಸ್ಸಿನ ಸಾಗರ್ ಖಂಡ್ರೆಗೆ ನಿಮ್ಮ ಬೆಂಬಲ ಆಶೀರ್ವಾದ ಇರಲಿ ಎಂದು ಈಶ್ವರ್ ಖಂಡ್ರೆ ಬೇಡಿಕೊಂಡರು. ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರದು, ಯಾಕಂತಂದ್ರೆ ಸಮಯ ಆಗಿದೆ. ನಾನು ಯಾರ್ದು ಹೆಸರು ತಗೊಮಲ್ಲ. ಅದಕ್ಕೆ ಇವಾಗ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, ಬರೀ 5 ನಿಮಿಷ ಮಾತಾಡಿ ನಾನು ಹೋಗ್ತೀನಿ. ಇವಾಗ 10 ವರ್ಷ ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಭಗವಂತ ಖೂಬಾ ಸರ್ ಅವರು ಸಂಸದರಾಗಿದ್ದಾರೆ. ನಾನು ಎಲ್ಲಾ ಪಂಚಾಯತ್ಗಳು ಹೋಗಿದ್ದಾಗ ಇದು ಒಂದೇ ಪ್ರಶ್ನೆ ಕೇಳ್ತೀನಿ, ತಾವು ಎಷ್ಟು ಸಲ ಅವ್ರಿಗೆ ನೋಡಿದ್ದೀರಿ? ಫೋನ್ ಮೇಲೆ ಇಲ್ಲ, ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಇಲ್ಲ, ಅವ್ರ ಮುಖ ಎಷ್ಟು ಸಲ ನೋಡಿದ್ದೀರಿ ಅಂತ ಕೇಳಿದಾಗ ಎಲ್ರೂ ಇದೇ ಹೇಳ್ತಾರೆ, ಇವ್ರು ಒಂದು ಸಲ ನಮ್ಮ ಊರಿಗೆ ಬಂದಿಲ್ಲ, ಯಾವುದೇ ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಿ ತಾವೆಲ್ಲರೂ ಕೈ ಎತ್ತಿ ಹೇಳ್ಬೇಕು, ಯಾರ್ಯಾರು ಅವ್ರ ಹೆಸರು ಅವ್ರ ಮುಖ ನೋಡಿಲ್ಲ ಕೈ ಎತ್ತಿ ಹೇಳಿ, ಅವ್ರ ಮುಖ ನೋಡಿಲ್ಲ ಅಂತ ಅನ್ನೋದು. ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ಕೂಡ ಯಾವತ್ತೂ ಅವರಿಗೆ ನಾನು ನೋಡಿಲ್ಲ. ಎಷ್ಟೋ ಬಿಜೆಪಿ ಮುಖಂಡರಿಗೂ ನಾಯಕರಿಗೆ ನಾನು ನೋಡಿದ್ದೀನಿ. ವೇದಿಕೆ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರು ಸಿಗ್ತಾರೆ, ಆದ್ರೆ ಇವರಿಗೂ ನಾನು ಕೂಡ ಒಂದು ಸಲ ಅವ್ರಿಗೆ ನಾನು ನೋಡಿಲ್ಲ. ಅದಕ್ಕೆ ಅವ್ರ ಮನಸ್ಸಿನಲ್ಲಿ ಏನಿದೆ, 2 ಚುನಾವಣೆ ನಾನು ಬೇರೆ ಹೆಸರು ಮೇಲೆ ಗೆದ್ದು ಬಂದಿದ್ದೀನಿ, ನನ್ಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ನನ್ಗೆ ಕಾರ್ಯಕರ್ತರಿಗೆ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ, ಮತ್ತೆ ನಾನು ಅವ್ರ ಹೆಸರು ಮೇಲೆ ಗೆದ್ದು ಬರ್ತೀನಿ, ನಾನು ಯಾಕೆ ಕೆಲಸ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ವಿನಂತಿ, ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ MP ಮಾಡಿದ್ಮೇಲೆ, ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ 100ಕ್ಕೆ 100 24 ತಾಸು ನಿಮ್ಗೆ ನಾನು ಟೈಮ್ ಕೊಡ್ತೀನಿ, 24 ಅವರ್ಸ್ ಜೊತೆ ಇರ್ತೀನಿ, ನಿಮ್ ಕೈ ಹಿಡಿದು ನಾನು ಕೆಲಸ ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಡ್ತೀನಿ. ನಿಮ್ ಕೈ ಯಾವತ್ತೂ ಬಿಡಲ್ಲ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ಈಗಾಗ್ಲೇ ವಿರೋಧಿಗಳು ಹೇಳ್ತಾರೆ ಇವ್ರ ಅನುಭವ ಕಡಿಮೆ ಇದೆ, ಯುವಕರಿದ್ದಾರೆ, ಚಿಕ್ಕವರಿದ್ದಾರೆ, ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು? ಇಚ್ಛಾಶಕ್ತಿ ಬೇಕು ಕೆಲಸ ಮಾಡಕ್ಕೆ. ಜನಸೇವೆ ಇದೆ ರಾಜಕೀಯ ಅಂತಂದ್ರೆ, ರಾಜಕೀಯ ಅಂತಂದ್ರೆ ಜನಸೇವೆ. ಅನುಭವ ಕಡಿಮೆ ಇದ್ರು, ಅನುಭವ ಎಷ್ಟೇ ಇರ್ಬೋದು, ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ. ಇಚ್ಛಾಶಕ್ತಿ ಇತ್ತು ಅಂತಂದ್ರೆ 6 ತಿಂಗಳು 1 ವರ್ಷದಲ್ಲಿ ನೀವು ಕಲ್ಕೋಬಹುದು, ಯಾವುದೇ ನೀವು ಕಲ್ಕೋಬಹುದು, ಯಾವ ರೀತಿ ಕೆಲಸ ಮಾಡಕ್ ಎಲ್ಲ ನಂಗೆ ಗೊತ್ತಾಗತ್ತೆ. ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ, ತಾವು ಯಾವುದೇ ವಿಷಯ ನೀವು ತರಬಹುದು, ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡಬಹುದು, ನಾನು ಡಿಬೇಟ್ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ, ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡ್ಬೇಕು. ನಮ್ಮೆಲ್ಲ ಮಾಧ್ಯಮದವರು ಇಲ್ಲಿ ಇದ್ದೀರಿ,
ಅದಕ್ಕೆ ಹೆಡ್ಲೈನ್ ಇದೇ ಬರಬೇಕು. ನಾನು ಪ್ರಶ್ನೆ ಕೇಳೋದು, ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇವಾಗ ನಮ್ಮ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದೀರಲ್ವಾ? ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೂ ಬರ್ತಾ ಇಲ್ಲ. ಅದಕ್ಕೆ ನಾನು ಭಗವಂತ ಖೂಬಾ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ. 3 ದಿನಕ್ಕೊಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು. 2019-20 ಅಂಕಿ ಅಂಶಗಳನ್ನು ನಾನು ಹೇಳ್ತೀನಿ. ಈ ವರ್ಷದಿಂದ ಇನ್ನೂ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ 85 ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ. ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ, ನಮ್ಮ ಟ್ಯಾಕ್ಸ್ ಹೋಗಿದೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ತಾಯಂದಿರು, ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ಆಳಂದದಿಂದ ಬಂದಿದ್ದೀರಿ, ಚಿಂಚೋಳಿಯಿಂದ ಬಂದಿದ್ದೀರಿ. ಇಲ್ಲಿ ನೀವೆಲ್ಲ ನಮ್ಮ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಪರವಾಗಿ, ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ನಿಮ್ಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. भाइयों और बहनों, आप लोग जानते हैं कि 7 तारीख को लोकसभा के चुनाव है. एक चुनाव बहुत ही महत्वपूर्ण चुनाव है. एक चुनाव में एक तरफ कांग्रेस पार्टी है, कांग्रेस का उम्मीदवार सागर केंद्र है, तो दूसरी तरफ बीजेपी और बीजेपी का उम्मीदवार हाली सांसद केंद्र मंत्री भगवंत खुबा है. तो बीदर लोकसभा क्षेत्र के लोगों को तय करना है कि उनके भलाई के लिए, उद्धार के लिए किसको वोट देना चाहिए और किसको वोट दिए तो आप लोगों का भलाई होगा और इस लोकसभा क्षेत्र का प्रगति होगा, विकास होगा. ನಾನು ಹೆಚ್ಚಿಗೆ ಹೇಳಲ್ಲ. ಇದೆಲ್ಲ ಅಕ್ಕ ತಂಗಿಯರಿಗೆ ಒಂದೇ ಮಾತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. आप सब लोग मिलकर 10 महीने पहले जो विधानसभा के चुनाव हुए, उस चुनाव में कांग्रेस पार्टी को आशीर्वाद करें. कांग्रेस का सरकार बना, 10 महीने हो गए, हम भी मंत्री बने हुए हैं, सिद्धरामैया जी मुख्यमंत्री हैं. तो इस 10 महीने में आप लोगों के सामने हमारा काम है. ನಾವು ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. मैं आपको एक ही प्रश्न पूछना चाहता हूं. आप सब लोगों को हमने कहा था गृहलक्ष्मी योजना जारी करेंगे और 2000 रुपए आपको महीने देंगे. मिल रहा है कि नहीं मिल रहा है? ಯಾರ್ಯಾರಿಗೆ ಸಿಗ್ಲತ್ತ ಥोड़ा ಕೈ ಎತ್ತಿ ನೋಡೋರು ಹೆಣ್ಮಕ್ಳು, ಅಕ್ಕ ತಂಗಿ ಎಲ್ಲರಿಗೂ ಸಿಗ್ಲತ್ತ ಇಲ್ಲ. ಬಸ್ ಫ್ರೀ करते ಹೋಗಿ बोले थे, ಬಸ್ ನಲ್ಲಿ ಫ್ರೀ ಪ್ರಯಾಣ ಸೌಲಭ್ಯ ಸಿಗ್ತಾ ಇದೆಯಾ? ಇಲ್ಲ, ಸಿಗ್ತಾ ಇದೆ. ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ವಿ, ನೀವು ಹೇಳ್ರಿ ಕರೆಂಟ್ ಎಲ್ಲ ಫ್ರೀ ಆಗಿದೆಯಾ? ಇಲ್ಲ, ಆಗಿದೆಯಾ? ಇವತ್ತು ನಾವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕಿಲೋ ಅಕ್ಕಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕೇಂದ್ರ ಸರ್ಕಾರ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದ್ರು, ಖರೀದಿ ಮಾಡ್ತೀವಿ ಅಂದ್ರು ಕೊಟ್ಟಿಲ್ಲ. ದುರುದ್ದೇಶದಿಂದ ನಿಮ್ಮೆಲ್ಲರಿಗೆ ಪ್ರತಿಯೊಂದು ವ್ಯಕ್ತಿಗೆ 170 ರೂಪಾಯಿ ನಿಮ್ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲಾ ಪರಿವಾರದವರಿಗೆ 12 ಲಕ್ಷ ಜನ ಬೀದರ್ ಜಿಲ್ಲೆಯಲ್ಲಿ 2 ಆಳಂದ ಮತ್ತು ಚಿಂಚೋಳಿ ಕ್ಷೇತ್ರ ಸೇರಿಸಿದ್ರೆ